ಬೆಂಗಳೂರು ನಗರವನ್ನ ಉದ್ಯಾನ ನಗರಿ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಗಾರ್ಡನ್ಗಳು ಬೆಂಗಳೂರಿನ ಸಿಟಿಯಾದ್ಯಂತ ಇರುವಂಥದ್ದು. ಅದರಲ್ಲಿ ಒಂದು ಫೇಮಸ್ ಆಗಿರುವಂತಹ ಗಾರ್ಡನ್ ಕಬ್ಬನ್ ಪಾರ್ಕ್. ಈ ಕಬ್ಬನ್ ಪಾರ್ಕ್ನಲ್ಲಿ ಏನೇನು ವೈಶಿಷ್ಟ್ಯತೆಗಳಿದೆ ಅನ್ನುವಂಥದ್ದನ್ನು ನಾವು ಸುತ್ತಿ ನೋಡಬೇಕಾಗಿಲ್ಲ. ಇನ್ನು ಮುಂದೆ ಕಬ್ಬನ್ ಪಾರ್ಕ್ನಲ್ಲಿ ಅಲ್ಲಲ್ಲಿ ಸುಮಾರು 50 ಕಡೆ ಸ್ಮಾರ್ಟ್ ಡಿಸ್ಪ್ಲೇಗಳನ್ನು ಹಾಕಲಾಗುತ್ತೆ, LED ಡಿಸ್ಪ್ಲೇಗಳನ್ನು. ಇದು ಸದ್ಯಕ್ಕೆ ಬೆಸ್ಕಾಮ್ನ ಸ್ಮಾರ್ಟ್ ಲೈಟಿಂಗ್ ಯೋಜನೆಯಡಿ ಕೇವಲ ಒಂದು LED ಡಿಸ್ಪ್ಲೇಯನ್ನು ಹಾಕಲಾಗಿರುವಂಥದ್ದು. ಟ್ರಯಲ್ ಬೇಸಿಸ್ ಮೇಲೆ ಈ ಒಂದು LED ಡಿಸ್ಪ್ಲೇಯನ್ನು ಇಲ್ಲಿ ಹಾಕಲಾಗಿದೆ. ಇನ್ನು ಮುಂದೆ ಸುಮಾರು 50 ಕಡೆ ಇಂತಹದೇ ಡಿಸ್ಪ್ಲೇಗಳನ್ನು ಹಾಕಲಾಗುತ್ತೆ. ಈ ಡಿಸ್ಪ್ಲೇಗಳಲ್ಲಿ ಏನು ಕಬ್ಬನ್ ಪಾರ್ಕ್ನಲ್ಲಿ ಯಾವ್ಯಾವ ಸಸ್ಯ ವೈವಿಧ್ಯತೆಗಳಿವೆ, ಯಾವ್ಯಾವ ಕಡೆ ಯಾವ್ಯಾವ ವಿಶೇಷತೆಗಳಿದೆ, ಯಾವ್ಯಾವ ಪ್ರೋಗ್ರಾಮ್ಗಳು ನಡೀತಾ ಇದ್ದಾವೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ಡಿಸ್ಪ್ಲೇನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಾಕಲಾಗುತ್ತೆ. ಇಂಥದೇ 50 ಡಿಸ್ಪ್ಲೇಗಳನ್ನು ಕಬ್ಬನ್ ಪಾರ್ಕ್ನ ಅಲ್ಲಲ್ಲಿ ಹಾಕಲಾಗಿರುವಂಥದ್ದು. ಇದರಿಂದಾಗಿ ಜನರಿಗೆ ನಿಂತ್ಕೊಂಡಲ್ಲೇ ಈ ಒಂದು ಸ್ಮಾರ್ಟ್ ಟಿವಿಯನ್ನು ನೋಡಿದ ತಕ್ಷಣ, LED ಸ್ಕ್ರೀನ್ ಏನಿದೆ ಇದನ್ನು ನೋಡಿದ ತಕ್ಷಣ ಕಬ್ಬನ್ ಪಾರ್ಕ್ನಲ್ಲಿ ಏನು ನಡೀತಾ ಇದೆ, ಯಾವ ಸ್ಥಳದಲ್ಲಿ ಯಾವ ಫಂಕ್ಷನ್ಸ್ ನಡೀತಾ ಇದ್ದಾವೆ, ಯಾವ್ಯಾವ ಗಿಡಮರಗಳಿದೆ ಮತ್ತು ಕಬ್ಬನ್ ಪಾರ್ಕ್ನ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನು ಅದನ್ನು ನೋಡಿದ ತಕ್ಷಣವೇ ಗೊತ್ತಾಗುವಂಥದ್ದು. ಕಬ್ಬನ್ ಪಾರ್ಕ್ ಒಂದು ಹೆಮ್ಮೆಯ ಯೋಜನೆ ಆಗಿದೆ ಬೆಸ್ಕಾಮಿಗೆ. ಇದರಲ್ಲಿ ಸ್ಮಾರ್ಟ್ ಲೈಟಿಂಗ್ ಅಂತ ಒಂದು ಮಾಡಿ ಅದರಲ್ಲಿ ಸ್ಮಾರ್ಟ್ ಡಿಸ್ಪ್ಲೇ ಅನ್ನೋದು ಸಹ ನಾವು ಒಂದು ಇನಿಷಿಯೇಟಿವನ್ನು ತಗೊಂಡಿದ್ವಿ. ಅದರಲ್ಲಿ ಏನು ಮಾಡಿದ್ವಿ, ಜನ ಅಲ್ಲಿ ಬರಬೇಕಾದ್ರೆ ಅಲ್ಲಿಂದ ಪೊಲ್ಯೂಷನ್ ಲೆವೆಲ್ ಏನಿದೆ ಅದರದ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೋಸ್ಕರ ಎನ್ವಿರಾನ್ಮೆಂಟಲ್ ಸೆನ್ಸರ್ಸ್ ಅಂತ ಹಾಕಿದ್ವಿ. ಆ ಎನ್ವಿರಾನ್ಮೆಂಟ್ ಸೆನ್ಸರ್ಸನ್ನು ಆ ಡಿಸ್ಪ್ಲೇ ಮುಖಾಂತರ ಎಷ್ಟು ಪೊಲ್ಯೂಷನ್ ಇದೆ ಇದರಲ್ಲಿ, ಡಿಫ್ರೆಂಟ್ ಪಾರ್ಟಿಕಲ್ ಬೇರೆ ಏನೇನೋ ವೆರೈಟೀಸ್ ಇದೆ, ಏರ್ ಕ್ವಾಲಿಟಿ ಮೆಷರ್ ಮಾಡೋದು, ಆ ಒಂದು ಸೆನ್ಸರ್ ಹಾಕಿ ಅಲ್ಲಿ ಡಿಸ್ಪ್ಲೇ. ಇನ್ನೊಂದು ಮಹತ್ವದ ಒಂದು ಪ್ಲ್ಯಾನ್ ಅದರಲ್ಲಿ ಏನಿದೆ ಅಂದರೆ, ನಾವು ಆದಷ್ಟು ಶಬ್ದ ಮಾಲಿನ್ಯ ಕಡಿಮೆ ಮಾಡಬೇಕು. ಈಗ ಗೇಟ್ಗಳು ಕ್ಲೋಸ್ ಆಗುತ್ತೆ, ಸೊ ಆವಾಗ ಅನೌನ್ಸ್ಮೆಂಟ್ ಮಾಡಿದೆ ಈ ಡಿಸ್ಪ್ಲೇಯಲ್ಲಿ ಕ್ಲೋಸಿಂಗ್ ಟೈಮ್ ಬಂದಿದೆ, ಈಗ ಇಷ್ಟೊತ್ತಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಇಂಥ ಒಂದು ಕೆಲವು ಮಾಹಿತಿಯನ್ನು ಜನರಿಗೆ ಅಲ್ಲಿ ಕೊಡೋದಕ್ಕೋಸ್ಕರ 50 ಜಾಗಗಳಲ್ಲಿ ಈ ಒಂದು ಡಿಸ್ಪ್ಲೇಯನ್ನು ಹಾಕ್ತಾಯಿದ್ದೀವಿ. ಸೊ ಇದ್ರ ಪ್ರಯೋಗಾರ್ಥವಾಗಿ ಒಂದು ಡಿಸ್ಪ್ಲೇ ಹಾಕಿ ಟೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಇದರದ್ದು ಒಂದು ಮಹತ್ವವಾದ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಏನೇನು ಮಾಡ್ಬೋದು ಅನ್ನೋ ಒಂದು ಇದನ್ನು ಕಬ್ಬನ್ ಪಾರ್ಕಲ್ಲಿ ಮಾಡಿ ಅಂತ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಪ್ರಕೃತಿ ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಇಂತಹ ಕೆಲವೊಂದು ವಿಜುವಲ್ಗಳನ್ನು ಇದರಲ್ಲಿ ಹಾಕಲಾಗ್ತಾ ಇದೆ. ಸಾಕಷ್ಟು ಜನ ಕಬ್ಬನ್ ಪಾರ್ಕ್ಗೆ ಬಂದವರು ಕೂಡ ಇದನ್ನು ನೋಡಿ ಯಾವುದೋ ವಿಶೇಷತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನು ನೋಡ್ತಾ ಇದ್ದಾರೆ, ಕುತೂಹಲದಿಂದ ಕೂಡ ನೋಡ್ತಾ ಇದ್ದಾರೆ. ಜೊತೆಗೆ ಈ ಒಂದು LED ಡಿಸ್ಪ್ಲೇಯಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ಹೇಳುತ್ತೆ. ಜೊತೆಗೆ ಏರ್ನ ಒಂದು ಕ್ವಾಲಿಟಿ ಎಷ್ಟಿದೆ ಅಂತ ಕೂಡ ಈ ಒಂದು ಸೆನ್ಸಾರ್ ಇದರಲ್ಲಿ ಹೇಳುವಂಥದ್ದು. ಹಾಗಾಗಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಈ ಒಂದು LED ಸ್ಕ್ರೀನ್ ಹೊಂದಿರುವಂಥದ್ದು. ಬೆಸ್ಕಾಮ್ನ ಸಹಯೋಗದೊಂದಿಗೆ ಸುಮಾರು 50 LCD ಸ್ಕ್ರೀನ್ಗಳನ್ನು ಅಲ್ಲಲ್ಲಿ ಕೂಡ ಅಳವಡಿಸುವ ಯೋಜನೆ ಬೆಸ್ಕಾಮ್ ಮತ್ತು ಕಬ್ಬನ್ ಪಾರ್ಕ್ ಹೊಂದಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರೇವಣ್ ಸಿದ್ದು ಜೊತೆ ವಾಸುದೇವ್ ಭಟ್, ಫಸ್ಟ್ ನ್ಯೂಸ್, ಬೆಂಗಳೂರು.